ಹೆಲೋ ಮಕ್ಕಳೇ, ಈಗ ನೋಡಿ ಫೋರ್ತ್ ಕ್ವೆಶನ್ ಸೆಟ್ನಲ್ಲಿ ಎಕ್ಸಸೈಸ್ 1.3 ಅದರೊಳಗೆ ಫೋರ್ತ್ ಕ್ವೆಶನ್ ರೈಟ್ ಡೌನ್ ಆಲ್ ದ ಸಬ್ಸೆಟ್ ಆಫ್ ದಿ ಫಾಲೋಯಿಂಗ್ ಸೆಟ್. ಫಸ್ಟ್ ಆಫ್ ಆಲ್ ಇದೆಯಲ್ಲ, ಒಂದು ಸೆಟ್ ಇದೆ ಅನ್ನಿಸ್ಕೊಡಿ, ಅದರೊಳಗೆ 1 2 3 ಎಲಿಮೆಂಟ್ಸ್ ಇದೆ. ಇದ್ರ ಸಬ್ಸೆಟ್ ಎಷ್ಟಾಗಿರ್ಬೋದು ಅಂದರೆ 2m. ಎಮ್ ಅಂತ ಹೇಳಿದರೆ ಇದು m1 m2 m3 ಅಂದರೆ 3 ಎಲಿಮೆಂಟ್ಸ್ ಇಲ್ಲಿಟ್ಟರೆ 2 ಇಲ್ಲಿ 8 ನಂಬರ್ ಆಫ್ ಸಬ್ಸೆಟ್ಸ್ ಆಗುತ್ತೆ. 8 ಸಬ್ಸೆಟ್ ಆಗುತ್ತೆ ಅಂದರೆ 3 ಎಲಿಮೆಂಟ್ ಒಂದು ಸೆಟ್ನಲ್ಲಿದ್ದಾಗ ಆ ಸೆಟ್ಟಿನ ಸಬ್ಸೆಟ್ ಎಷ್ಟಾಗಿರ್ಬೋದು 8 ಸಬ್ಸೆಟ್ ಆಗಿರುತ್ತೆ. ಈ ಫಾರ್ಮುಲಾ ನೆನ್ಪಿಟ್ರಿ. ಎಮ್ ಅಂತ ಹೇಳಿದರೆ ನಂಬರ್ ಆಫ್ ಎಲಿಮೆಂಟ್ಸ್. ಇವಾಗ ನೋಡಿ ಎ ಇದೆ, ಎದಲ್ಲಿ ಎಷ್ಟಿದೆ, ಒಂದೇ ಎಲಿಮೆಂಟ್ ಇದೆ. ಸೊ ಇಟ್ ವಿಲ್ ಬಿ 2:1, ಇಟ್ ವಿಲ್ ಬಿ 2. ಫಸ್ಟ್ ಆಫ್ ಆಲ್ ನೋಡಿ ಯಾವಾಗೂ 5 ಕಾಮನ್ ಇರುತ್ತೆ ಸಬ್ಸೆಟ್ನಲ್ಲಿ. ಸಬ್ಸೆಟ್ ಮಾಡುವಾಗ ಯಾವಾಗೂ ಇದಲ್ಲ ಸಬ್ಸೆಟ್ ಈಕ್ವಲ್ಸ್ ಟು 5 ಇರುತ್ತೆ. ಮತ್ತು ಅದೇ ಇದು ನೋಡಿ 1 ಇದೆಯಲ್ಲ, ಇದನ್ನು ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತೇಳಿ ಒಂದು ಯೂನಿವರ್ಸಲ್ ಟ್ರುತ್ ಇದೆ. ಇದೇ ಎಲಿಮೆಂಟ್ ಇಲ್ಲಿ ಇಟ್ಟಿದ್ದಾಗ ಅದು ಸಬ್ಸೆಟ್ ಆಗುತ್ತೆ. ಆಯಿತಾ? ಇವಾಗ ನೋಡಿ ಇದರೊಳಗೆ ಏನಾಗುತ್ತೆ 2:2, ಯಾಕೆಂದರೆ 2 ಎಲಿಮೆಂಟ್ಸ್ ಇದೆ ಎ ಬಿ. ಸೊ ಇದನ್ನು 4 ಆಗುತ್ತೆ. 4 ಅಂತ ಹೇಳಿದರೆ 5 ಫಸ್ಟಿಗೆ, ಆಮೇಲೆ ಎ ಸಿಂಗಲ್ ಎಲಿಮೆಂಟ್ ಫಸ್ಟ್ ತೊಗೊಳ್ಳೋಣ, ಆಮೇಲೆ ಬಿ, ಆಮೇಲೆ ಏನಾಗುತ್ತೆ ಲಾಸ್ಟಿಗೆ ಎವ್ರಿ ಸೆಟ್ ಅಂತ ಹೇಳಿದ್ದೆ ಅಲ್ಲ ಅದೇ ಎ ಕಾಮ ಬಿ. ಸೊ ಇಟ್ ವಿಲ್ ಬಿ 4 ಆ್ಯಂಡ್ ಇಟ್ ಈಸ್ 4. ಇದೇನಾಗುತ್ತೆ, ಇದಿಷ್ಟು ಸಬ್ಸೆಟ್ ಆಗುತ್ತೆ. ಇದಾಯಿತಾ? ಈಗ ನೋಡಿ 2:3, ಯಾಕೆಂದರೆ 3 ಅಂದರೆ 1 2 3 ಎಲಿಮೆಂಟ್ಸ್ ಇದೆ. ಸೊ ಇದೇನಾಗುತ್ತೆ 8. ಸೊ ಇದೇನಾಗುತ್ತೆ ಸಬ್ಸೆಟ್ನಲ್ಲಿ ಫಸ್ಟ್ ಆಫ್ ಆಲ್ 5 ಬರುತ್ತೆ. ಅದಾದ ನಂತರ ನೋಡಿ ಸಬ್ಸೆಟ್ ಬರೆಯುವಾಗ ಯಾವಾಗೂ 5 ಬರೀರಿ, ಆಮೇಲೆ ಇಂಡಿವಿಜುವಲ್ ಎಲ್ಲದೂ ನೋಡಿ 5 ಕಾಮನ್ ಇದೆ, 5 ಕಾಮನ್ ಇದೆ. ಓಕೆನಾ? ಈಗ ನೋಡಿ ಫಸ್ಟಿಗೆ ಇಂಡಿವಿಜುವಲ್ ತಗೋರಿ, ಆಮೇಲೆ 2, ಆಮೇಲೆ 3, ಆಮೇಲೆ ಏನಾಗುತ್ತೆ ಎರಡೆರಡು ತೊಗೊತಾ ಹೋಗಿ, ಆಮೇಲೆ ಏನಾಗುತ್ತೆ 1, 2, ಆಮೇಲೆ 2, 3, ಆಮೇಲೆ 3, 1. ಸೆಟ್ನಲ್ಲಿ ಆರ್ಡರ್ ಮ್ಯಾಟರ್ ಆಗೋಲ್ಲ. ಇವಾಗ ಕೆಲವೊಮ್ಮೆ ಕೇಳ್ಬೋದು ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಥರ ಚೇಂಜ್ ಮಾಡ್ಬೋದು ಇದಂತೆ 1, 3 ಬೇರೆ ಮತ್ತು 3, 1 ಬೇರೆ ಅಂತ ಹೇಳಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸೆಟ್ನಲ್ಲಿ ಆರ್ಡರ್ ಕೋಆರ್ಡಿನೇಟ್ಸ್ ಅಂತ ಹೇಳಿದರೆ ಹೀಗೆ ಬರೀತಾರೆ ಎಕ್ಸ್ ವೈ ಅಂತ ಹೇಳಿ. ಆಮೇಲೆ ಸೆಟ್ನಲ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕ್ತಾರೆ, ಅದಕ್ಕೋಸ್ಕರ ಡಿಫ್ರೆನ್ಸ್ ಇದೆ. ಓಕೆನಾ? ಇದರೊಳಗೆ ಆರ್ಡರ್ ಮ್ಯಾಟರ್ ಆಗೋಲ್ಲ. 3, 1 ಬರೀರಿ, 1, 3 ಬರೀರಿ, ಇಟ್ಸ್ ಆಲ್ ದ ಸೇಮ್. ಆಮೇಲೆ ಏನಾಗುತ್ತೆ ಲಾಸ್ಟಿಗೆ 1, 2, 3 ಬರೀರಿ. ಇವಾಗ ಕೌಂಟ್ ಮಾಡಿದಾಗ 1 2 3 4, 1 2 3 4, 4 4 8 ಆಗುತ್ತೆ. ಸೊ ಇಟ್ ವಿಲ್ ಬಿ ಟೋಟಲಿ 8. ಇವಾಗ ನೋಡಿ ಇದು ನಲ್ ಸೆಟ್ ಅಂತಾರೆ. ನಲ್ ಸೆಟ್ ಅಂತ ಹೇಳಿದರೆ ಎಂಟಿ. ಯಾವಾಗ ನಾ ಎಕ್ಸಾಂಪಲ್ ಹೇಳೋದೇನೆಂದರೆ ನಂಬರ್ ವಿಚ್ ಈಸ್ ಪಾಸಿಟಿವ್ ಆ್ಯಂಡ್ ಲೆಸ್ ದೆನ್ 0. ಅವಾಗ ಏನು ಬರೀತೀರಿ, ಅಂಥದ್ದು ನಂಬರ್ ಪಾಸಿಬಲ್ ಇಲ್ಲ ಅಂಥೇಳಿ ನಲ್ ಅಂತ ಬರೀತೇವೆ. ಅಂದರೆ ಬ್ರ್ಯಾಕೆಟ್ನಲ್ಲಿ ಏನೂ ಇರೋದಿಲ್ಲ, ಖಾಲಿ ಫುಲ್ ಎಂಟಿ ಇರುತ್ತೆ. ಇವಾಗ ಎಂಟಿ ಅಂತ ಹೇಳಿದರೆ 0 ಅಲ್ವಾ? ಸೊ ಇಟ್ ವಿಲ್ ಬಿ 0. 2:0 = 1. ಇದನ್ನ ಲಾ ಆಫ್ ಇಂಡೈಸಸ್ನಲ್ಲಿರುತ್ತೆ. ಸೊ ಇದರದ್ದು ಸಬ್ಸೆಟ್ ಏನಾಗುತ್ತೆ, 5 ಸಬ್ಸೆಟ್ ಏನಾಗುತ್ತೆ ನಲ್ಲೇ ಇರುತ್ತೆ. ಓಕೆನಾ? ಸಬ್ಸೆಟ್ ಯಾಕೆಂದರೆ 5 ಈಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್. ಸಬ್ಸೆಟ್ ಇರೋದ್ರಿಂದ ಇದೇನಾಗುತ್ತೆ ನಲ್ಲಿ 5 ಈಸ್ ಅ ಸಬ್ಸೆಟ್ ಆಫ್ 5 ಇಟ್ ಸೆಲ್ಫ್. ಸೊ ಇದಾಗಿತ್ತು ಫೋರ್ತ್ ಕ್ವೆಶನ್. ಮತ್ತು ನೋಡಿ ಎಲ್ಲ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಕ್ವಾರ್ಟರ್ಲಿ ಎಕ್ಸಾಮಿನ ಒಂದು ಪೋರ್ಷನ್ ಕಮೆಂಟ್ ಮಾಡಿದರೆ ನಾನು ಅದನ್ನು ಫಾಸ್ಟಾಗಿ ಕವರ್ ಮಾಡಬೇಕು, ಯಾಕಂದರೆ ನಂದು ಎಕ್ಸಾಮ್ಸ್ ಇರುತ್ತೆ, ನಂದು ಕ್ಲಾಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ನಾನು ಕಂಪ್ಲೀಟ್ ಮಾಡಬೇಕು. ನಿಮ್ಮದು ಪೋರ್ಷನ್ ಲ್ಯಾಕ್ ಆಗಬಾರ್ದು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಕ್ವಾರ್ಟರ್ಲಿ ಎಕ್ಸಾಮಿನ ಒಂದು ಕಮೆಂಟ್ ಮಾಡಿ, ಏನೇನು ಪೋರ್ಷನ್ ಇದೆ ಅಂತ, ಎಷ್ಟು ಲೆಸನ್ಸ್ ಇದೆ ಮ್ಯಾಥ್ಸ್ನಲ್ಲಿ ಅಂತೇಳಿ. ಸೆಟ್ಸ್ ನೋಡಿ ಕೆಲವೊಮ್ಮೆ ಸೆಟ್ಸ್ ಕಲಿಸ್ತಾರೆ, ಆಮೇಲೆ ರಿಲೇಷನ್ ಕಲಿಸ್ಮೇಲೆ ಟ್ರಿಗ್ನೋಮೆಟ್ರಿ, ಆಮೇಲೆ ಲಿಮಿಟ್ಸಿಗೆ ಹೋಗ್ತಾರೆ. ಮಿಡಲಲ್ಲಿ ಸ್ವಲ್ಪ ಲೆಸನ್ಸ್ ಇದ್ದಾವೆ, ಆ ಲೆಸನ್ಸ್ ಎಲ್ಲ ಸ್ಕಿಪ್ ಮಾಡ್ಬೋದು. ಕೆಲವು ಕಾಲೇಜಸ್ ಸೀಕ್ವೆನ್ಸ್ ವೈ ಹೋಗ್ತಾರೆ, ಕೆಲವೊಮ್ಮೆ ಈ ಪ್ರಕಾರ ಹೋಗ್ತಾರೆ. ನಾನು ಕಲಿಸುವಾಗ ನಮ್ಮ ಟೀಚರ್ಸ್ ಈಗ ಕಲಿಸಿದ್ರು, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೇನೆ. ನಿಮ್ಮ ಸೀಕ್ವೆನ್ಸ್ ಯಾವ ಲೆಸನ್ಸ್ ಕಲಿಸ್ತಿದ್ದಾರೆ, ಇವಾಗ ಯಾವ ಲೆಸನ್ ನಡೀತಿದೆ ಅದನ್ನು ಟೈಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.